ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 3 ವರ್ಷ ಇರುವ ಮಗುವಿನ ಅಳತೆಯಲ್ಲಿ ಒಂದು ಪ್ಲೀಟೆಡ್ ಫ್ರಾಕಿನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ಇದು ನಾನು ಕಾಟನ್ ಬಟ್ಟೆಯಲ್ಲಿ ಸ್ಟಿಚ್ ಮಾಡ್ತಾ ಇರೋದು. ಸಿಂಪಲ್ ಆಗಿ ಸ್ಟಿಚ್ ಮಾಡ್ಬೋದು. ಟೋಟಲ್ ನಮಗೆ 1.5 ಮೀಟರ್ ಬಟ್ಟೆ ಸಾಕು. ಎಲ್ರಿಗೂ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಅದಕ್ಕೆ ಬೇಕಾಗಿ ಒಂದು ಈ ಥರ ಪ್ಲೀಟೆಡ್ ಫ್ರಾಕ್ ಬೇಕು. ನಮ್ಮ ಹತ್ರ ಕರೆಕ್ಟ್ ಅಳತೆಯಲ್ಲಿರುವ ಮಕ್ಕಳ ಒಂದು ಫ್ರಾಕು ಬೇಕು. ಆ ಫ್ರಾಕನ್ನು ಈ ಥರ ಎರಡಾಗಿ ಮಡಚಬೇಕು. ನಂತರ ನಾನೀಗ 4 ಆಗಿ ಮಡಚಿರುವ ಬಟ್ಟೆ ಮೇಲೆ ಇಟ್ಟಿದ್ದೀನಿ. ನಾನು ಇದಕ್ಕಿಂತ ಮುಂಚಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಬಾಡಿ ಪಾರ್ಟಿಗೆ ಬೇಕಾಗಿರೋ ಬಟ್ಟೆ ಯಾವ ರೀತಿ ಕರೆಕ್ಟಾಗಿ ಮಡಚಿ ಇಡಬೇಕು ಅಂತ. ಆ ರೀತಿ ನಮಗೆ ವಿಡ್ತು ಲೆಂಗ್ತು ಎಲ್ಲ ಕರೆಕ್ಟಾಗಿ ಸಿಗೋ ರೀತಿಯಲ್ಲಿ 4 ಆಗಿ ಮಡಚಿ ಇಡಬೇಕು. ನಂತರ ಕೆಳಗಿನ ಸೈಡಲ್ಲಿ ಅರ್ಧ ಇಂಚ್ ಹೊಲಿಗೆ ಅಂಶ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ಅದಾದ ನಂತರ ನಮಗೆ ನೆಕ್ ಬಿಡ್ತು ಲೆಂಗ್ತು ಮತ್ತು ಆರ್ಮೋಳು ಶೋಲ್ಡ್ರು ಎಲ್ಲ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ನೀವು ವಿಡಿಯೋ ಕರೆಕ್ಟಾಗಿ ನೋಡಿ ಫ್ರೆಂಡ್ಸ್, ಆಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇಲ್ಲಿ ಶೋಲ್ಡರ್ ಮಾರ್ಕ್ ಮಾಡಬೇಕು. ಫಸ್ಟಿಗೆ ನಾನು ನೆಕ್ ಲೆಂಗ್ತು ಬಿಡ್ತು ಮಾರ್ಕ್ ಮಾಡಿದ್ದೀನಿ. ನಂತರ ಶೋಲ್ಡರ್, ಆರ್ಮೋಲ್ ಈ ಥರ ಸೇಮ್ ಅಳತೆಯಲ್ಲಿ ಈಗ ಫಸ್ಟಿಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ ನಮಗೆ ಹೊಲಿಗೆ ಅಂಶ ಮಾರ್ಕ್ ಮಾಡಿಕೊಳ್ಳುವ ಅರ್ಧ ಇಂಚಾಗಷ್ಟು ನೆಕ್ಕಿಗೆ ಹೊಲಿಗೆ ಅಂಶ ಕೊಡಬೇಕು. ಸೇಮ್ ರೀತಿಯಲ್ಲೇ ಸೇಮ್ ಅಳತೆಯಲ್ಲೇ ಅರ್ಧ ಇಂಚು ಶೋಲ್ಡರ್ ಜಾಯಿಂಟ್ ಮಾಡಲಿಕ್ಕೆ ಹೊಲಿಗೆ ಅಂಶ ಕೊಡಿ. ನಂತರ ಸ್ಲೀವ್ಸು ಸ್ಟಿಚ್ ಮಾಡಲಿಕ್ಕೆ ಕೂಡ ಅರ್ಧ ಇಂಚು ಈ ಥರ ಹೊಲಿಗೆ ಅಂಶ ಕೊಡಿ. ಇನ್ನು ನಮಗೆ ಸೈಡಲ್ಲಿ 1 ಇಂಚು ಅಥವಾ 1.5 ಇಂಚು ಆಗೋಷ್ಟು ಹೊಲಿಗೆ ಅಂಶ ಕೊಡ್ಬೋದು. ಅದು ನಿಮ್ಮ ಇಷ್ಟದಾಗಿ ಕೊಡ್ಬೋದು ಫ್ರೆಂಡ್ಸ್. ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿ ಆದಮೇಲೆ ನಮಗೆ ಇದನ್ನು ಕಟ್ ಮಾಡ್ಕೊಳ್ಳುವ. ಇನ್ನು ಸ್ಕರ್ಟ್ ಪಾರ್ಟಿಗೆ ಬೇಕಾಗಿರೋ ಬಟ್ಟೆ ಕಟ್ ಮಾಡ್ಕೊಳ್ಬೇಕು. ಇದೀಗ ನನಗೆ ಬಟ್ಟೆ ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ. ಇದರ ನಮಗೆ ಲೆಂಗ್ತು ಬಿಡ್ತು ಯಾವ ರೀತಿ ಇಟ್ಟರೆ ಕರೆಕ್ಟಾಗಿ ಸಿಗುತ್ತೆ ಅಂತ ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಈಗ ಇಲ್ಲಿ ನೋಡಿ ಈ ಥರ ನಾನೀಗ ಮಡಚಿ ಇಡ್ತಾ ಇದ್ದೀನಿ, ಎರಡಾಗಿ ಮಡಚಿ ಇಡ್ತಾ ಇದ್ದೀನಿ. ಈ ಥರ ಎರಡಾಗಿ ಮಡಚಿ ಇಟ್ಟ ನಂತರ ನಮಗೆ ಎಷ್ಟು ಬಿಡ್ತು ಲೆಂಗ್ತು ಬೇಕು ಅಂತ ನೋಡಿಕೊಂಡು ಕಟ್ ಮಾಡ್ಕೊಳ್ಳುವ. ಈಗ ನಾನು ಅಳತೆಯ ಫ್ರಾಕನ್ನು ತೆಕ್ಕೊಂಡಿದ್ದೀನಿ. ಅಳತೆಯ ಫ್ರಾಕನ್ನು ತೆಕ್ಕೊಂಡು ನಮಗೆ ಎಷ್ಟು ಲೆಂಗ್ತು ಬೇಕು ಅಂತ ನೋಡಬೇಕು. ನಮಗೆ ಇಲ್ಲಿ ಕೆಳಗಿನ ಸೈಡು ಮಡಚಿ ಹೊಲಿಲಿಕ್ಕೆ ಅರ್ಧ ಇಂಚು ಅಥವಾ 1 ಇಂಚು, ನಮಗೆ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಅಲ್ಲ. ಒಬ್ಬೊಬ್ಬರಿಗೆ ದಪ್ಪಲ್ಲಿ ಮಡಚಿ ಹೊಲಿದ್ರೆ ಇಷ್ಟ, ಒಬ್ಬೊಬ್ಬರಿಗೆ ಸ್ವಲ್ಪ ಮಡಚಿ ಹೊಲಿದ್ರೆ ಇಷ್ಟ. ಹಾಗಾಗಿರುವ ಕಾರಣ ನಿಮಗೆ ಎಷ್ಟು ಬೇಕು ಹೊಲಿಗೆ ಅಂಶ ಕೆಳಗಿನ ಸೈಡು ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ನಂತರ ಮೇಲೆ ಸೈಡಿಗೆ ಈ ಥರ ಲೆಂಗ್ತು ಮಾರ್ಕ್ ಮಾಡಿಕೊಂಡು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಹೊಲಿಗೆ ಅಂಶ ಮಾರ್ಕ್ ಮಾಡ್ಕೊಳ್ಳಿ. ಅದಾದ ನಂತರ ನಮಗೆ ಇದರ ವಿಡ್ತು ಎಷ್ಟು ಬೇಕು ಅಂತ ಈ ಥರ ಫ್ರಾಕು ಬಿಡಿಸಿ ನಂತರ ನೋಡಬೇಕು. ಇಲ್ಲಿಂದ ಈ ಥರ ಇಟ್ಟು ಎಷ್ಟು ಫಸ್ಟಿಗೆ ಸೈಡ್ 1 ಇಂಚು ಹೊಲಿಗೆ ಅಂಶ ಬಿಟ್ಟ ನಂತರ ಎಷ್ಟು ನಮಗೆ ವಿಡ್ತು ಬೇಕು ಅಂತ ನೋಡ್ಕೊಳ್ಳುವ. ಇಲ್ಲಿ ತನಕ ನನಗೆ ಮಾರ್ಕ್ ಮಾಡಿದ್ದೀನಿ. ಪ್ಲಸ್ ಹೊಲಿಗೆ ಅಂಶ ಕೂಡ 1.5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಇನ್ನು ನಮಗೆ ಬಳ್ಳಿಗೆ ಬೇಕಾಗಿರೋದು ಕಟ್ ಮಾಡ್ಕೊಳ್ಳುವ. ನಾನೀಗ 3.5 ಇಂಚು ಲೆಂಗ್ತು ಮತ್ತು 18 ಇಂಚು ವಿಡ್ತು ತಗೊಂಡಿದ್ದೀನಿ. 2 ಪೀಸನ್ನು ಕಟ್ ಮಾಡ್ತಾ ಇದ್ದೀನಿ. ಇನ್ನು ನಾನು ನೆಕ್ಕು ಮತ್ತು ಆರ್ಮೋಲ್ ಸ್ಟಿಚ್ ಮಾಡಲಿಕ್ಕೆ ಬೇಕಾಗಿರುವ ಕ್ರಾಸ್ ಪೀಸನ್ನು ಕಟ್ ಮಾಡ್ತಾ ಇದ್ದೀನಿ.
ಈ ಫ್ರಾಕಿಗೆ ಬೇಕಾಗಿರುವ ಕಟ್ಟಿಂಗ್ ಆಗಿದೆ. ಇನ್ನು ನಮಗೆ ಇದರ ಸ್ಟಿಚಿಂಗ್ ಹೇಗೆ ಅಂತ ನೋಡ್ಕೊಂಡು ಬರುವ. ಫಸ್ಟಿಗೆ ನಮಗೆ ಫ್ರಂಟ್ ನೆಕ್ ಸ್ಟಿಚ್ ಮಾಡ್ಕೊಳ್ಳುವ. ಅದಕ್ಕೆ ಬೇಕಾಗಿ ನಾವೀಗ ಕ್ರಾಸ್ ಪೀಸ್ ಕಟ್ ಮಾಡಿದೀವಲ್ಲ ಅದನ್ನು ಜಾಯಿಂಟ್ ಮಾಡಿ ತೆಕ್ಕೊಳ್ಬೇಕು. ಚಿಕ್ಕ ಕ್ರಾಸ್ ಪೀಸ್ ಆಗಿರೋ ಕಾರಣ ಜಾಯಿಂಟ್ ಮಾಡಿ ತೆಕ್ಕೊಂಡು ನೆಕ್ಕಿನ ಒಳ ಸೈಡಿಗೆ ಕ್ರಾಸ್ ಪೀಸಿನ ಹೊರ ಸೈಡ್ ಇಟ್ಟು 1/4 ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ಬರೋ ಕ್ರಾಸ್ ಪೀಸನ್ನು ಕಟ್ ಮಾಡಿ ಆದಮೇಲೆ ಈ ಕ್ರಾಸ್ ಪೀಸನ್ನು ಹೊರ ಸೈಡಿಗೆ 1/2 ಇಂಚು ಪ್ಲಸ್ 1/2 ಇಂಚು ಅಗಲದಲ್ಲಿ ಮಡಚಿ ಸ್ಟಿಚ್ ಮಾಡಿಕೊಳ್ಳುವ. ಇನ್ನು ಬ್ಯಾಕ್ ನೆಕ್ ಸ್ಟಿಚ್ ಮಾಡ್ಕೊಳ್ಬೇಕು. ಬ್ಯಾಕ್ ನೆಕ್ಕಿನ ಹೊರ ಸೈಡಿಗೆ ಕ್ರಾಸ್ ಪೀಸಿನ ಹೊರ ಸೈಡ್ ಇಟ್ಟು 1/4 ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಇನ್ನು ಬ್ಯಾಕ್ ಪೀಸಿನ ಹೊರ ಸೈಡಿಗೆ ಫ್ರಂಟ್ ಪೀಸಿನ ಹೊರ ಸೈಡ್ ಇಟ್ಟು ಈ ಬ್ಯಾಕ್ ನೆಕ್ಕಿನ ಕ್ರಾಸ್ ಪೀಸ್ ಫ್ರಂಟ್ ಸೈಡಿಗೆ ಅರ್ಧ ಮಡಚಿ 1/2 ಇಂಚು ಬಿಟ್ಟು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳಿ. ಎರಡು ಶೋಲ್ಡರ್ ಕೂಡ ಈ ಸೇಮ್ ರೀತಿಯಲ್ಲೇ ಜಾಯಿಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನು ಬ್ಯಾಕ್ ನೆಕ್ಕಿನ ಕ್ರಾಸ್ ಪೀಸನ್ನು 1/2 ಇಂಚು ಪ್ಲಸ್ 1/2 ಇಂಚು ಅಗಲದಲ್ಲಿ ಮಡಚಿ ಸ್ಟಿಚ್ ಮಾಡ್ಕೊಳ್ಳಿ. ಇನ್ನು ಆರ್ಮೋಲ್ ಸ್ಟಿಚ್ ಮಾಡ್ಕೊಳ್ಬೇಕು. ಆರ್ಮೋಲಿನ ಒಳ ಸೈಡಿಗೆ ಕ್ರಾಸ್ ಪೀಸಿನ ಹೊರ ಸೈಡ್ ಇಟ್ಟು 1/4 ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಇನ್ನು ಇದನ್ನು ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಕ್ರಾಸ್ ಪೀಸು ಲೆವೆಲ್ ಮಾಡಿದ ನಂತರ 1/2 ಇಂಚು ಪ್ಲಸ್ 1/2 ಇಂಚು ಅಗಲದಲ್ಲಿ ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇನ್ನು ಬಾಡಿ ಪಾರ್ಟಿಗೆ ಸ್ಕರ್ಟ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳುವ. ಫಸ್ಟಿಗೆ 1 ಇಂಚು ಹೊಲಿಗೆ ಅಂಶ ಬಿಟ್ಟಿದ್ದೀನಿ. ನಂತರ ನಮಗೆ ಎಷ್ಟು ಅಗಲದಲ್ಲಿ ಪ್ಲೀಟ್ಸ್ ಬೇಕು ಅಂತ ನೋಡಿಕೊಂಡು ಪ್ಲೀಟ್ಸ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಳುವ. ಎರಡು ಸೈಡು ನನಗೆ ಸ್ಟಿಚ್ ಮಾಡಿದ್ದೀನಿ. ಅದಾದ ನಂತರ ನಾವು ಬಳ್ಳಿಗೆ ಬೇಕಾಗಿ ಒಂದು ಪೀಸ್ ಕಟ್ ಮಾಡಿದ್ದೀವಲ್ಲ ಆ ಪೀಸನ್ನು ಮಡಚಿ ಸ್ಟಿಚ್ ಮಾಡಿಕೊಳ್ಳುವ. ಯಾವ ರೀತಿಯಲ್ಲಿ ಬೇಕಿದ್ದರೂ ನಮಗೆ ಬಳ್ಳಿ ಸ್ಟಿಚ್ ಮಾಡ್ಬೋದು. ಬಳ್ಳಿ ಸ್ಟಿಚ್ ಮಾಡುವ ಮೆಥಡ್ಸ್ ಎಲ್ಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಯಾವ ರೀತಿ ಬೇಕಿದ್ದರೂ ತಗೊಳ್ಬೋದು. ನನಗೆ ಈ ರೀತಿಯಲ್ಲಿ ಸಿಂಪಲ್ಲಾಗಿ ಮಡಚಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಇನ್ನು ಫ್ರಾಕಿನ ಸೈಡ್ ಜಾಯಿಂಟ್ ಮಾಡ್ಕೊಳ್ಬೇಕು. ಹೊಲಿಗೆ ಅಂಶ ತೆಕ್ಕೊಂಡಿರೋದು ಬಿಟ್ಟು ಫ್ರಾಕಿನ ಸೈಡ್ ಜಾಯಿಂಟ್ ಮಾಡ್ಕೊಳ್ಳುವ. ವೇಸ್ಟ್ ಸೈಡ್ ಎತ್ತುವಾಗ ಬಳ್ಳಿ ಕೂಡ ಹೊರ ಸೈಡಲ್ಲಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಎರಡು ಸೈಡು ಸ್ಟಿಚ್ ಮಾಡಿ ಆದ ಮೇಲೆ ನಮಗೆ ಕೆಳಗಿನ ಸೈಡು ಮಡಚಿ ಸ್ಟಿಚ್ ಮಾಡ್ಕೊಳ್ಳುವ. ನಾನೀಗ 1/2 ಇಂಚು ಪ್ಲಸ್ 1/2 ಇಂಚು ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ.
ಈಗ ಫ್ರಾಕಿನ ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಫೈನಲಿ ಈ ಥರ ಇದೆ. ಫ್ಲವರ್ ಎಲ್ಲ ಬೇಕಿದ್ದರೆ ಮಾಡಿ ಇಡ್ಬೋದು. ಇದು ಸಿಂಪಲ್ ಆಗಿ ಡೈಲಿ ವೇರಿಗೆ ತುಂಬ ಒಳ್ಳೆಯದು. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಸಪೋರ್ಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.